ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಗಿದ್ದು ಹೆಡೆ ತುಳಿದ ಹಾವಿನಂತಾಗಿದ್ದಾರೆ ಯತ್ನಾಳ್. ಮತ್ತೊಮ್ಮೆ ವಿಜಯೇಂದ್ರ ಬಿಎಸ್ವೈ ವಿರುದ್ಧ ಯತ್ನಾಳ್ ಮುಗಿಬಿದ್ದು ಬಿಟ್ಟಿದ್ದಾರೆ. ನನ್ನ ಉಚ್ಚಾಟನೆಗಾಗಿ ಹೈಕಮಾಂಡ್ಗೆ ಬಿಎಸ್ವೈ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಯಡಿಯೂರಪ್ಪ ತಮ್ಮ ಮಗನ ರಕ್ಷಣೆಗಾಗಿ ಭಾಗಿಯಾಗಿದ್ದಾರೆ. ವಿಜಯೇಂದ್ರ ಸಿಎಂ ಮಾಡೋದು ಬಿಎಸ್ವೈ ಆಸೆ. ಮಗನ ರಕ್ಷಣೆಗಾಗಿ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ವಿಜಯೇಂದ್ರ ಮೊದಲು ರಾಜೀನಾಮೆಯನ್ನು ಕೊಡಬೇಕು. ವಿಜಯೇಂದ್ರ ನೇರವಾಗಿ ನನ್ನ ಬಗ್ಗೆ ಮಾತನಾಡಲಿ ಅಂತ ಹೇಳಿ ಯತ್ನಾಳ್ ಸವಾಲು ಕೂಡ ಹಾಕಿದ್ದಾರೆ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾನೆ. BJP ಸಲುವಾಗಿ ಅಲ್ಲ. ತನ್ನ ನಂತರ ಏನಾದರೂ ಸಾಯುವುಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡಿಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇ BJP ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ BJPಗೆ ಭವಿಷ್ಯ ಇದೆ ಕರ್ನಾಟಕದಲ್ಲಿ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತಾಗ್ಯಾರಲ್ರಿ. ಇವ್ರ ವಿರುದ್ಧ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ, ಡಿನೋಟಿಫಿಕೇಷನ್ದಲ್ಲಿ ಹಗರಣಗಳಿವೆ. ಇವ್ರಿಗೇ ನೈತಿಕತೆ ಇದ್ರಿ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ. ಮತ್ತು ಅದನ್ನು DK ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಭಿಕ್ಷೆಯಿಂದ MLA ಆಗೈತಳಿ. ಅವನ ಚೀಲಗಳು, ವಿಜೇಂದ್ರನ ಚೀಲಗಳು ಇವತ್ತು ಹೇಳ್ತಾರೆ ನೀ ಯತ್ನಾಳ್ ರಾಜೀನಾಮೆ ಕೊಡುತ್ತಾಳೆ. ಮೊದಲ ರಾಜೀನಾಮೆ ವಿಜೇಂದ್ರ ಕೊಡಬೇಕು. ಯಾಕಂದ್ರೆ ಅವನು DK ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ.